ಫ್ರೆಂಡ್ಸ್, ನೋಡಿ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ. ಯಾವಾಗಲೂ ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ನಮ್ಮ ಬೆಂಗಳೂರಲ್ಲಿ ಮಳೆ ಇಲ್ಲ ಅಂತ. ಇವತ್ತು ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ನೋಡಿ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನೋಡಿ ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಯಾವಾಗ ವೀಡಿಯೋದಲ್ಲೂ ನಂದು ಇರೋದು ಬಿಸಿಲು 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 ಅಂತ, ಮಳೆ ಇಲ್ಲ ಅಂತ ಹೇಳ್ತಾ ಇದ್ದೆ. ನೋಡಿ ಎಷ್ಟು ಜೋರಾಗಿ ಬೀಳ್ತಾ ಇದೆ ನೋಡಿ ಮಳೆ. ಮಳೆ ಅಂದರೆ ಈ ಥರ ಬರಬೇಕು. ಈ ಥರ ಮಳೆ ಬಂದರೆ ಚೆನ್ನಾಗಾಗುತ್ತೆ ನೋಡಿ. ಅಂತೂ ಇಂತೂ ಕೊನೆಗೂ ನಮ್ಮ ಬೆಂಗಳೂರಿಗೆ ಮಳೆ ಬಂದೇ ಬಿಡ್ತು ನೋಡಿ. ನಮ್ಮ ಸ್ಟೆಪ್ಪಲ್ಲಿ ಎಷ್ಟು ಫಾಸ್ಟಾಗಿ ನೀರು ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ ನೋಡಿ ನೋಡಿ, ಸ್ವಲ್ಪ ದಿವಸ ಇಷ್ಟೇ ಫಾಸ್ಟಾಗಿ ಬರಲಿ, ಡೈಲಿ ಬರಲಿ ಮಳೆ. ಸ್ವಲ್ಪ ತಂಪಾಗುತ್ತೆ ನೋಡಿ. ಬರೀ ಬೇರೆ ಕಡೆ ಮಳೆ ಇದೆ ಅಂತಿದ್ರು, ನಮ್ಮ ಕಡೆ ಮಳೆನೇ ಇರಲಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೆ ಮಳೆ ಬರಲಿ ಅಂತ. ನಾವು ಒಂದು ಹೇಳ್ತೀನಿ ಅಂತ ಏನು ಗೊತ್ತಾ, ನಾನು ಚಿಕ್ಕ ಇರುವಾಗ ನಾವು ಹೇಳ್ತಾ ಇರೋದು ಮಳೆ ನಮ್ಮೂರಿಗೆ ಬಾ, ಬಿಸಿಲೇ ಪಟ್ಟಣ. ನಾವು ಹಳ್ಳಿಲಿದ್ದಿದ್ದಲ್ಲ ಫಸ್ಟ್, ನಾನು ಚಿಕ್ಕ ಇರುವಾಗ ನಮ್ಮ ಉಡುಪಿಲಿದ್ದಿದ್ದು ನಾವು ಅವಾಗ ಹೇಳೋದು ಮಳೆ ತುಂಬ ಅಂದರೆ ನಮ್ಮದು ಊರಲ್ಲೆಲ್ಲ ಇದು ರೈತರೆಲ್ಲ ಕೆಲಸ ಮಾಡ್ತಾರಲ್ಲ, ಗದ್ದೆ ಕೆಲಸ ಎಲ್ಲ, ಮಳೆ ಇಲ್ಲ ಅಂದರೆ ಕಷ್ಟ ಅಲ್ವಾ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಏನಂದರೆ ಮಳೆ ನಮ್ಮೂರಿಗೆ ಬಾ, ಬಿಸಿಲೇ ಪಟ್ಟಣಕ್ಕೆ ಹೋಗಂತ ಹೇಳ್ತಾ ಇದ್ದೆ. ನಾವು ಚಿಕ್ಕ ಇರುವಾಗೆಲ್ಲ ನೀರಿದ್ದರೆ ಭಾರಿ ಖುಷಿ ನೋಡಿ. ಈ ಥರ ನೀರು ಬಂತು ಅಂದರೆ ಮುಂಚೆ ಎಲ್ಲ ಆಟ ಆಡ್ತಿದ್ವಿ. ಇವಾಗ ಮಕ್ಕಳಿಗೆಲ್ಲ ಈ ಆಟ ಏನೂ ಗೊತ್ತಿಲ್ಲ. ಇವಾಗ ಮಕ್ಕಳಿಗೆ ಮೊಬೈಲೇ ಒಂದು ಪ್ರಪಂಚ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಆಟ ಏನೂ ಗೊತ್ತಿಲ್ಲ. ನಾವು ಬರೀ ಆಟ ಆಡ್ತಿದ್ವಪ್ಪ, ನನಗೆ ಫೋನೇ ಗೊತ್ತಿಲ್ಲ. ನಾವು ಚಿಕ್ಕ ನನಗೆ ಫೋನೇ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳ್ತೀನಿ ಫ್ರೆಂಡ್ಸ್, ನಾನೇನು ಗೊತ್ತಾ, ನಾನು ಮದುವೆಯಾಗಿ ನಾನು ಬೆಂಗಳೂರು ಬಂದ್ರ ಮೇಲೇ ಮೊಬೈಲ್ ಹಿಡ್ದಿದ್ದು. ನನಗೆ ಮೊಬೈಲ್ ಅಂತಲೇ ಇರಲಿಲ್ಲ, ಬರೀ ಮನೇಲಿ ಒಂದು ಲ್ಯಾಂಡ್ಲೈನ್ ಫೋನ್ ಇತ್ತು ಅಷ್ಟೇ. ನನಗೆ ಫೋನೇ ಗೊತ್ತಿರಲಿಲ್ಲ. ಇವಾಗ ಮಕ್ಕಳು ಮೊಬೈಲ್ ಒಂದಿದ್ರೆ ಸಾಕು, ಆಟ ಪಾಠ ಊಟ ಏನು ಬೇಕು ಅಂತ ಇಲ್ಲ. ಮೊಬೈಲೇ ಪ್ರಪಂಚ ಥರ ಮಾಡ್ಕೊಂಡು ಬಿಟ್ಟಿದ್ದಾರೆ ಮಕ್ಕಳು. ಇವಾಗದ ಮಕ್ಕಳು, ನನ್ನ ಮಕ್ಕಳು ಅಂತಲ್ಲ, ಎಲ್ಲ ಮಕ್ಕಳು ಹಂಗೆ. ಇವಾಗ ಮಕ್ಕಳದೇ ಫೋನೇ ಪ್ರಪಂಚ ಆಗೋಗಿದೆ ನೋಡಿ. ಎಷ್ಟು ಗ್ರೀನ್ ಆಗಿ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಪುನಃ ಸ್ವಲ್ಪ ಸ್ಲೋ ಆಯಿತು, ಪುನಃ ಫಾಸ್ಟ್ ಆಯಿತು ನೋಡಿ. ಮರ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀರು ಸ್ವಲ್ಪ ದೂರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮಿಂದ. ನನಗೂ ಏನಾದ್ರು ತಿನ್ನೋಣ ಅಂತ ಅನಿಸ್ತಾ ಇದೆ. ನನ್ನ ಮಗನಿಗೆ ಮಾತ್ರ ಅಲ್ಲ, ಸ್ವಲ್ಪ ಖಾರ ಏನಾದ್ರು ತಿನ್ನೋಣ ಅಂತ ಅನಿಸ್ತಾ ಇದೆ. ಖಾರ ಏನಿಲ್ಲ ಅಂದರೆ ಇವಾಗ ಬರೀ ಈರುಳ್ಳಿ ಬೋಂಡ ಮಾಡಬೇಕು ಅಷ್ಟೇ ನೋಡಿ. ಇಲ್ಲಿ ಎದುರುಗಡೆ ಬಿಲ್ಡಿಂಗಲ್ಲಿ ನೋಡಿ ಕಾರಿಗಳ ಕೂತಿದೆ ನೋಡಿ. ಇಲ್ಲೊಂದು ಕಾರಿಗಳ ನೋಡಿ, ಈ ಕಡೆ ಒಂದು ಕಾರಿಗಳ ಕೂತಿದೆ. ಮಳೆ ಬರ್ತಾ ಇದೆ ಅಂತ ನೋಡಿ, ಇಲ್ಲೇ ಚೇರಲ್ಲಿ ಕೂತಿದ್ದೀನಿ, ಆರಾಮಾಗಿ ಕೂರೋಣ ಅಂತ ಕೂತಿದ್ದೀನಿ. ನನಗೆ ಮಳೆ ಅಂದರೆ ತುಂಬ ಇಷ್ಟ. ತುಂಬ ಮಳೆ ಬರಬೇಕು, ಗುಡುಗು ಬರಬಾರ್ದು. ಗುಡುಗು ಬಂದರೆ ಸ್ವಲ್ಪ ಹೆದರಿಕೆ, ಮಳೆ ಬಂದರೆ ತುಂಬ ಖುಷಿ. ಇಲ್ಲಿ ಎದುರುಗಡೆ ಕೂತ್ಕೊಳ್ಳೋಕ್ಕಾಗುತ್ತೆ, ಸ್ವಲ್ಪ ಚಳಿ ಆಗುತ್ತಲ್ವ, ಚೆಂದ ಆಗುತ್ತೆ. ನನ್ನ ಮಗ ಹೇಳ್ತಿದ್ದಾನೆ ಇವಾಗ, ಜೋರಾಗಿ ಮಳೆ ಬರ್ತಿದೆಯಲ್ಲ, ಬಿಸಿಯಾಗಿ ಬಜ್ಜಿ ಮಾಡಿಕೊಡು ಅಂತಿದ್ದಾನೆ. ಈರುಳ್ಳಿ ಬೋಂಡ ಅಂದ್ರೆ ಅವನಿಗೆ ತುಂಬ ಇಷ್ಟ. ಈರುಳ್ಳಿದು ಪಕೋಡ ಥರ ಬರುತ್ತಲ್ಲ, ಅದಂದ್ರೆ ತುಂಬ ಇಷ್ಟ. ಅದಕ್ಕೆ ಮಾಡಿಕೊಡು ಅಂತ ಕೂತಿದ್ದಾನೆ. ಇವಾಗ ಅವನಿಗೆ ಮಳೆ ಬರ್ತಿರುವಾಗ ಏನಾರು ಒಂದು ಮಾಡಿಕೊಡ್ಲೇಬೇಕು. ಅದಕ್ಕೆ ಇವಾಗ ಈರುಳ್ಳಿ ಪಕೋಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಮಾಡಿಕೊಡ್ತೀನಿ ಅಂತ. ಒಂದು ಸ್ನ್ಯಾಕ್ಸ್ ಥರ ತಿನ್ನಬೇಕು, ಒಂದು ಈವ್ನಿಂಗ್ ಒಂದು 5 ಗಂಟೆ ತನಕ. 5 ಗಂಟೆ ಟೈಮ್ ತಿಂದರೆ ಸರಿಯಾಗುತ್ತೆ. ಈಗ ಊಟ ಮಾಡಿದಷ್ಟೇ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಮಾಡಿಕೊಡ್ತೀನಿ ಅಂದರೆ. ಇನ್ನು ಒಂದು ಸಲ ಮಾಡಿಕೊಡ್ಬೇಕಂದ್ರೆ ಅದೇ ಟೈಮಲ್ಲಿ ಅವನಿಗೆ ಮಾಡಿಕೊಡ್ಲೇಬೇಕು, ಇಲ್ಲಾಂದರೆ ಬೈತಾನೆ. ಇವಾಗ ನಾನು ಅಡುಗೆ ಮನೆ ಬಂದೆ. ಸಂಜೆ ಆಯಿತು, 5:30 ಆಯಿತು. ಅದಕ್ಕೆ
ನನ್ನ ಮಗನಿಗೆ ನಾನು ಈರುಳ್ಳಿ ಪಕೋಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಈರುಳ್ಳಿ ಪಕೋಡ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ 3 ಈರುಳ್ಳಿ ತಗೊಂಡಿದ್ದೀನಿ. ಜಾಸ್ತಿ ಬೇಡ, ಜಾಸ್ತಿ ಯಾರು ತಿನ್ನಲ್ಲ, ಅವನಿಗೊಬ್ಬನೇ ಇಷ್ಟ. ಅದಕ್ಕೆ ಇವಾಗ ಬಿಸಿ ಬಿಸಿಯಾಗಿರೋದು ಪಕೋಡ ಮಾಡ್ತೀನಿ. ಆಲ್ರೆಡಿ ಪಕೋಡದ ವಿಡಿಯೋ ಹಾಕಿದ್ದೀನಿ ನಾನು. ಅದಕ್ಕೆ ಪಕೋಡ ಹೇಗೆ ಮಾಡೋದಂತ ನಾನು ತೋರಿಸಲ್ಲ, ಚೂರು ತೋರಿಸ್ತೀನಿ ಅಷ್ಟೇ. ಯಾಕಂದರೆ ಕ್ಲೀನಾಗಿ ಒಂದ್ಸಲ ಪಕೋಡ ಮಾಡಿ ತೋರಿಸ್ತೀನಿ ನಾನು. ಒಂದ್ಸಲ ಹಾಕಿದ್ದು ಪುನಃ ಹಾಕಿದರೆ ಯಾರು ನೋಡಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಅದಕ್ಕೆ ಫುಲ್ ಡಿಟೇಲ್ಸ್ ಬೇಡ, ಕ್ಲೀನಾಗಿ ತೋರಿಸೋದು ಬೇಡ ಅಂತ ಮಾತಾಡ್ತಾ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈರುಳ್ಳಿ ಕಟ್ ಮಾಡಿದ್ದೀನಿ, ಉದ್ದುದ್ದ ಕಟ್ ಮಾಡಿದ್ದೀನಿ. ಉದ್ದುದ್ದ ಕಟ್ ಮಾಡಿ ಅದನ್ನು ಪುಡಿ ಥರ ಮಾಡಬೇಕು. ಈ ಥರ ಸ್ಲೈಸ್ ಥರ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಾಗುತ್ತೆ. ಸಿಂಪಲಾಗಿ ಮಾಡ್ತೀನಿ ನಾನಿದು. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ ಬೀಜ ಬರುತ್ತಲ್ಲ ಅದು ಸ್ವಲ್ಪ ಅಂದರೆ ಕೈಯಲ್ಲಿ ಒಂದು ಸ್ವಲ್ಪ ಅಂದರೆ ಮಿಕ್ಸಿಲಿ ಪುಡಿ ಮಾಡ್ಬೋದು. ಸ್ವಲ್ಪ ತರಿ ಥರ ಪುಡಿ ಮಾಡಿ ಹಾಕಬೇಕು. ಆಮೇಲೆ ಚೂರು ಗ್ರೀನ್ ಚಿಲ್ಲಿ ಬೇಕಾದವರು ಹಾಕ್ಬೋದು. ಮಕ್ಕಳೆಲ್ಲ ತಿನ್ನೋದಾದ್ರೆ ಗ್ರೀನ್ ಚಿಲ್ಲಿ ಸಿಗಬಾರ್ದು ಅಂತ ಚಿಲ್ಲಿ ಪೌಡ್ರ್ ಹಾಕಿ, ಆಮೇಲೆ ಚೂರು ಅರಿಶಿನ ಪುಡಿ, ಅಷ್ಟೇ. ಸಿಂಪಲ್ಲಾಗಿ ಮಾಡ್ತೀನಿ ನಾನು. ಒಂಚೂರು ಕರಿಬೇವು ಪರಿಮಳ ಬರುತ್ತೆ ಅಂತ. ಇವಾಗ ನಾನು ಪಟ್ ಅಂತ ರೆಡಿ ಮಾಡ್ತೀನಿ. ಇವಾಗ ನೋಡಿ ಎಲ್ಲ ಹಾಕಿದ್ದೀನಿ. ಈಗ ಇದನ್ನು ಕಲಿಸ್ಬೇಕು ಕ್ಲೀನಾಗಿ. ಸ್ಪೂನಲ್ಲೆಲ್ಲ ಕಲಸೋಕ್ಕಾಗಲ್ಲ, ಕೈಯಲ್ಲೇ ಕ್ಲೀನಾಗಿ ಕಲಿಸ್ಬೇಕು. ಡ್ರೈ ಇದಕ್ಕೆ ನೀರು ಹಾಕಬಾರ್ದು. ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ನೀರು ಹಾಕಬೇಡಿ, ಯಾಕಂದರೆ ಈರುಳ್ಳಿ ನೀರು ಬಿಡುತ್ತೆ, ನೀರು ಹಾಕಬಾರ್ದು. ಪಕೋಡಾಗೆ ಇದು ಪೌಡ್ರ್ ಥರನೇ ಇರಬೇಕು, ನೀರೆಲ್ಲ ಹಾಕಬಾರ್ದು. ಈರುಳ್ಳಿ ನೀರು ಬಿಡುತ್ತೆ ಸ್ವಲ್ಪ ಹೊತ್ತಲ್ಲೇ. ನೋಡಿ ಇಲ್ಲಿ ಕಲಸಿಟ್ಟಿದ್ದೀನಿ, ಚೂರು ನೀರು ಹಾಕಿಲ್ಲ. ಇವಾಗ ಆಯಿಲ್ ಬಿಸಿಡ್ತೀನಿ. ಇವಾಗ ಒಂದು ಕಡೆಯಲ್ಲಿ ಆಯಿಲ್ ಇಟ್ಟಿದ್ದೀನಿ, ಈ ಕಡೆ. ಇವಾಗ ಪಕೋಡ ಮಾಡ್ತೀನಿ ನೋಡಿ. ಬಿಸಿಯಾಗಿರುವ ಪಕೋಡ ಇವಾಗ ರೆಡಿ ಆಗುತ್ತೆ ನೋಡಿ. ಎಣ್ಣೆ ಕಾದಿದೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಸ್ವಲ್ಪನೇ ಮಾಡ್ತೀನಿ, ಒಂದೇ ಸಲ ಮಾಡಲ್ಲ, ಸ್ವಲ್ಪ. ಇವಾಗ ಮಳೆ ಇದೆಯಲ್ಲ, ಮಳೆ ಬರೋ ಟೈಮಲ್ಲಿ ಮಕ್ಕಳಿಗೆ ಏನಾದ್ರು ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಖುಷಿ ಆಗುತ್ತೆ ಈವ್ನಿಂಗ್ ಟೈಮು. ನೋಡಿ ಪಕೋಡ ಒಂದು ಸಲ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ, ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ತುಂಬ ಒಂದೇ ಸಲ ಮಾಡಲ್ಲ ಅದು, ತುಂಬ ಒಂದೇ ಸಲ ಮಾಡಿದ್ರೆ ಬೇಯಲ್ಲ, ಸ್ವಲ್ಪನೇ ಮಾಡಬೇಕು, ಚೆನ್ನಾಗಾಗುತ್ತೆ. ಸ್ವಲ್ಪ ಗರಿಯಾಗಿ ರೋಸ್ಟ್ ಆಗಿರ್ಬೇಕು, ತಿನ್ನಕ್ಕೆ ಚೆನ್ನಾಗಾಗುತ್ತೆ. ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿದೆ ಅಂತ. ನಂದು ಈರುಳ್ಳಿ ಪಕೋಡ ಎಲ್ಲ ತಿಂದು ಮುಗಿದ್ದು, ಮಕ್ಕಳಿಗೆ ಸ್ವಲ್ಪ ಮಾಡಿಕೊಟ್ಟೆ. ಈಗ ಸ್ವಲ್ಪ ಟೆರೆಸಲ್ಲಿ ವಾಕ್ ಮಾಡೋಣ ಅಂತ ಟೆರೆಸಿಗೆ ಬಂದೆ. ಮಳೆ ಎಲ್ಲ ಹೋಯ್ತು ನೋಡಿ, ಒಂದು ½ ಅನ್ ಅವರ್ ಮಳೆ ಬಂತು. ಇವಾಗ ಫುಲ್ ಆಕಾಶ ಕ್ಲಿಯರ್ ಆಯಿತು. ಇಷ್ಟೇ ಮಳೆ ಬೆಂಗಳೂರಲ್ಲಿ, ಏನು ಬೇಕಾದಷ್ಟು ಮಳೆ ಬಂದಿಲ್ಲ ಬಿಡಿ, ಸ್ವಲ್ಪ ಬಂದಿತ್ತು. ಖುಷಿಪಟ್ಟೆ ತುಂಬ ಮಳೆ ಬರುತ್ತೆ ಅಂತ. ಪರವಾಗಿಲ್ಲ, ಆದರೂ ಸ್ವಲ್ಪ ನೆಲ ಎಲ್ಲ ಸ್ವಲ್ಪ ತಂಪು ಕೂಲ್ ಆಯಿತು, ಖುಷಿ ಆಯಿತು. ಇನ್ನು ಸ್ವಲ್ಪ ಟೆರೆಸಲ್ಲಿ ಆ ಕಡೆ ಓಡಾಡೋದು. ಇಲ್ಲಿ ನೋಡಿ ಪಾರಿವಾಳ ನೋಡಿ, ಇಲ್ಲಿ ಹಾರೋಯ್ತು, ಇನ್ನೊಂದಲ್ಲಿ ನಿಂತಿದೆ ನೋಡಿ. ಸ್ವಲ್ಪ ಆ ಕಡೆ ವಾಕ್ ಮಾಡೋದು ಅಷ್ಟೇ ನೋಡಿ.
ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಯಾರಿಗಾದ್ರೂ ಕಾಣಿಸುತ್ತಾ ನೋಡಿ, ಟ್ಯಾಂಕಿ ಮೇಲೆ ಏನಿದೆ ಅಂತ. ಅಲ್ಲಿ ಕಾಗೆ ಬಂತು. ಇದು ಈ ಕಡೆ ಇರೋದು ದೊಡ್ಡ ಕಾಗೆ ಅಲ್ಲ, ಅದು ಹದ್ದು ಅಂತಾರಲ್ಲ ಅದು ನೋಡಿ, ಈಗಲ್ ನೋಡಿ ಅಲ್ಲಿ ಟ್ಯಾಂಕಿಗೆ ಬಂದು ಕೂತಿದೆ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದು ತುಂಬ ದೂರ ಇರೋದು, ನಾನು ಝೂಮ್ ಮಾಡಿದೆ ಅಷ್ಟೇ ನೋಡಿ. ನೋಡ್ತಾ ಇದೆ. ಅದ್ರ ಹತ್ರ ಹೋಗೋಣ ಅಂದರೆ ಓಡೋಗುತ್ತೆ. ಸುಮ್ಮನೆ ಯಾಕೆ ಅದಕ್ಕೆ ಡಿಸ್ಟರ್ಬ್ ಮಾಡಬೇಕಲ್ವಾ, ರೆಸ್ಟ್ ಮಾಡಬೇಕು ಕೂತ್ಕೊಂಡು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕಮೆಂಟ್ ಮಾಡೋಕ್ಕೆ ಮರ್ತು ಹೋಗಬೇಡಿ. ಲೈಕ್ ಅಂತೂ ಕೊಡಲೇಬೇಕು, ಲೈಕನ್ನು ಕೊಡಿ. ಬಾಯ್ ಬಾಯ್. ರೌಂಡ್ ಹೊಡಿತಾ ಇದ್ದೀನಿ ಟೆರೆಸಲ್ಲಿ.